ವೃಶ್ಚಿಕ ರಾಶಿಯವರೇ, ಹಾಗಾದರೆ ಮೊದಲನೆಯದಾಗಿ ಈ 15 ದಿನಗಳ ವಿಶಾಲವಾದ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಈ ಪಕ್ಷದ ಅಂದರೆ 15 ದಿನಗಳು. ಆರಂಭದಲ್ಲಿ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ ಎಂದರೆ ಅದು ಸಾಧಾರಣವಾಗಿಲ್ಲ. ಬದಲಿಗೆ ಅತ್ಯಂತ ಸ್ಫೋಟಕ ಮತ್ತು ಶಕ್ತಿಯುತವಾಗಿದೆ. ಇದು ಕೇವಲ ಒಂದು ತಿಂಗಳ ವಿಷಯವಲ್ಲ. ಇದು ನಿಮ್ಮ ಇಡೀ ವರ್ಷದ ಬುನಾದಿಯಾಗಿದೆ. ಈ ಇಡೀ ಕಾಲಘಟ್ಟದ ಕೇಂದ್ರಬಿಂದು ಅಥವಾ ಮುಖ್ಯ ಧಾರೆ ಎಂದರೆ ಆತ್ಮದಿಂದ ಅರ್ಥದ ಕಡೆಗೆ ಸಾಗುವುದು. ಇಲ್ಲಿಯವರೆಗೆ ನಿಮ್ಮ ಗಮನವು ನಿಮ್ಮ ಸ್ವಂತದ ಮೇಲೆ ಕೇಂದ್ರೀಕೃತವಾಗಿತ್ತು. ಆದರೆ ಈಗ ಅದು ಸಂಪೂರ್ಣವಾಗಿ ನೀವು ಗಳಿಸಿದ ಹಣ, ನಿಮ್ಮ ಸಂಚಿತ ಬಂಡವಾಳ ಮತ್ತು ನಿಮ್ಮ ಕುಟುಂಬದ ಕಡೆಗೆ ವರ್ಗಾವಣೆಯಾಗಲಿದೆ. ನಿಮ್ಮ ಸಂಪನ್ಮೂಲಗಳನ್ನು ಅನುಭವಿಸಲು ಬ್ರಹ್ಮಾಂಡವು ನಿಮ್ಮನ್ನು ಒತ್ತಾಯಿಸುತ್ತಿದೆ. ಇದಕ್ಕೆ ಮೂಲ ಕಾರಣವೆಂದರೆ ನಿಮ್ಮ ಎರಡನೇ ಮನೆಯಲ್ಲಿ, ಅಂದರೆ ಧನಭಾವದಲ್ಲಿ ರೂಪುಗೊಳ್ಳುತ್ತಿರುವ ಆ ಅಪರೂಪದ ಚತುರ್ಗ್ರಹ ಯೋಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೇ ಮನೆಯಲ್ಲಿ 4 ಗ್ರಹಗಳು ಸೇರಿದಾಗ ಅಲ್ಲಿ ಶಕ್ತಿಯು ಅತಿಯಾಗಿ ಕೇಂದ್ರೀಕೃತವಾಗುತ್ತದೆ. ಈ ಮಹಾಲಕ್ಷ್ಮಿ ಯೋಗವು ನಿಮಗೆ ಆಕಸ್ಮಿಕ ಧನಲಾಭ ಮತ್ತು ಆಸ್ತಿ ವೃದ್ಧಿಯ ಅವಕಾಶಗಳನ್ನು ನೀಡುತ್ತದೆ. ಆದರೆ ಇದರೊಂದಿಗೆ ಒಂದು ಗಂಭೀರ ಎಚ್ಚರಿಕೆಯೂ ಇದೆ. ನೆನಪಿಡಿ, ಜಾತಕದ ಎರಡನೇ ಮನೆಯು ಕೇವಲ ಹಣದ ಬಗ್ಗೆ ಮಾತ್ರವಲ್ಲ, ಅದು ನಿಮ್ಮ ವಾಕ್ ಮತ್ತು ಕುಟುಂಬದ ಸ್ಥಾನವೂ ಹೌದು. ಇಷ್ಟು ಪ್ರಚಂಡ ಅಗ್ನಿತತ್ವದ ಶಕ್ತಿಯು ಮಾತಿನ ಸ್ಥಾನದಲ್ಲಿ ಕುಳಿತಾಗ ಬಾಯಿಂದ ಹೊರಬರುವ ಶಬ್ದಗಳು ಆಶೀರ್ವಾದವೂ ಆಗಬಹುದು ಮತ್ತು ಶಾಪವೂ ಆಗಬಹುದು. ಈ 15 ದಿನಗಳಲ್ಲಿ ನಿಮ್ಮೊಳಗೆ ಒಂದು ಅಧಿಕಾರದ ಭಾವನೆ ಎಚ್ಚರಗೊಳ್ಳುತ್ತದೆ. ನೀವು ಹೇಳುತ್ತಿರುವುದೇ ಸತ್ಯ ಎಂದು ನಿಮಗೆ ಅನ್ನಿಸುತ್ತದೆ. ಆದರೆ ಇದೇ ಆ ಕ್ಷಣ ನೀವು ಎಚ್ಚರವಾಗಿರಬೇಕಾದ ಸಮಯ. ನಿಮ್ಮ ಭಾಷೆಯಲ್ಲಿ ಉಗ್ರತೆ ಅಥವಾ ಕಹಿ ಬಂದರೆ ಈ ಯೋಗವು ಹಣವನ್ನೇನೋ ನೀಡುತ್ತದೆ, ಆದರೆ ಕುಟುಂಬದ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಈ 2 ವಾರಗಳಲ್ಲಿ ಮೌನವನ್ನು ನಿಮ್ಮ ಅತಿ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಅದರ ಜೊತೆಗೆ ನಾವು ರಾಹುವಿನ ಸ್ಥಿತಿಯನ್ನು ನಿರ್ಲಕ್ಷಿಸಬಾರದು. ನಿಮ್ಮ ಸುಖ ಸ್ಥಾನದ ಮೇಲೆ ರಾಹುವಿನ ದೃಷ್ಟಿಯು ಒಂದು ವಿಚಿತ್ರ ವಿರೋಧಾಭಾಸವನ್ನು ಉಂಟುಮಾಡುತ್ತಿದೆ. ಹೊರಗಿನ ಪ್ರಪಂಚದಲ್ಲಿ ನೀವು ಯಶಸ್ವಿ ಮತ್ತು ಶ್ರೀಮಂತರಾಗಿ ಕಾಣುವಿರಿ, ಆದರೆ ಮನೆಯ 4 ಗೋಡೆಗಳ ಒಳಗೆ ಒಂದು ಅಜ್ಞಾತ ಅಸಮಾಧಾನ ಅಥವಾ ಅಂತರ್ದ್ವಂದ್ವ ನಿಮ್ಮನ್ನು ಆವರಿಸಿರಬಹುದು. ಇದು ರಾಹುವಿನ ಭ್ರಮೆಯಾಗಿದೆ. ಇದು ನಿಮಗೆ ಏನೋ ಕಳೆದು ಹೋಗಿದೆ ಎಂದು ಭಾವಿಸುವಂತೆ ಮಾಡುತ್ತದೆ. ಈ ಸಮಯದಲ್ಲಿ ಮನೆ ನವೀಕರಣ ಅಥವಾ ಸ್ಥಳ ಬದಲಾವಣೆಗೆ ಸಂಬಂಧಿಸಿದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಈಗ ನಿಮ್ಮ ದೃಷ್ಟಿ ಸ್ಪಷ್ಟವಾಗಿಲ್ಲ. ಮತ್ತು ಅಂತಿಮವಾಗಿ ಜನವರಿ 14ಕ್ಕೆ ತಯಾರಿ ನಡೆಸಿ. ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಇದು ನಿಮಗೊಂದು ಕೇವಲ ಖಗೋಳ ಘಟನೆಯಾಗಿರುವುದಿಲ್ಲ, ಬದಲಿಗೆ ನಿಮ್ಮ ಪರಾಕ್ರಮದ ಉದಯವಾಗಿರುತ್ತದೆ. ತಿಂಗಳ ಮೊದಲ 14 ದಿನಗಳು ಸಂಪನ್ಮೂಲಗಳನ್ನು ಒಟ್ಟುಗೂಡಿಸಲು ಮತ್ತು ಯೋಜನೆ ರೂಪಿಸಲು ಮೀಸಲಾಗಿದ್ದರೆ, 14ನೇ ತಾರೀಕಿನ ನಂತರದ ಸಮಯವು ಅನುಷ್ಠಾನ ಅಂದರೆ ಆಕ್ಷನ್ ಸಮಯವಾಗಿರುತ್ತದೆ. ಈಗ ನಿಮ್ಮ ಧನ ಭಾವದಲ್ಲಿ ಶೇಖರಣೆಯಾಗುತ್ತಿರುವ ಶಕ್ತಿಯು ಜನವರಿ 14ನೆಯ ನಂತರ ನಿಮ್ಮ ವೃತ್ತಿಜೀವನ ಮತ್ತು ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಪರಿವರ್ತನೆಯಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಧನಭಾವದಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಎಂಬ 4 ದೊಡ್ಡ ಗ್ರಹಗಳು ಒಟ್ಟಿಗೆ ವಿರಾಜಮಾನವಾಗಿವೆ. ಇದರ ತರ್ಕವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಲಗ್ನಾಧಿಪತಿಯಾದ ಮಂಗಳನು ಇಲ್ಲಿ ಕುಳಿತು ನಿಮಗೆ ಶಕ್ತಿಯನ್ನು ನೀಡುತ್ತಿದ್ದಾನೆ. ಇಲ್ಲಿ ಅವನು ಕರ್ಮವನ್ನು ಹಣ ನಿರ್ಮಾಣದೊಂದಿಗೆ ಜೋಡಿಸುತ್ತಿದ್ದಾನೆ. ಸೂರ್ಯ ಮತ್ತು ಬುಧರ ಸಂಯೋಗವು ಬುಧಾದಿತ್ಯ ಯೋಗವನ್ನು ಉಂಟುಮಾಡುತ್ತದೆ. ಇದು ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ಹಣಕಾಸಿನೊಂದಿಗೆ ಜೋಡಿಸುತ್ತದೆ. ಧನಕಾರಕನಾದ ಶುಕ್ರನು ಇಲ್ಲಿ ಕುಳಿತು ಹಣವನ್ನು ಆಕರ್ಷಿಸುತ್ತಿದ್ದಾನೆ. ಈ ಸಂಪೂರ್ಣ ಸಂಯೋಗಕ್ಕೆ ಮಹಾಲಕ್ಷ್ಮಿ ಯೋಗದ ಸ್ಥಾನಮಾನ ನೀಡಲಾಗಿದೆ. ಇದರರ್ಥ ಹಣ ಗಳಿಕೆಗಾಗಿ ಬಹಳ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ನಿಮ್ಮ ಮನಸ್ಸು, ನಿಮ್ಮ ಮಾತುಗಳು, ನಿಮ್ಮ ಆಲೋಚನೆ ಎಲ್ಲವೂ ಹಣ, ಖರ್ಚು, ಉಳಿತಾಯ ಮತ್ತು ಕುಟುಂಬದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ನಿಮ್ಮ ರಾಶಿ ಅಧಿಪತಿ ಮಂಗಳದೇವ ಈ ಅವಧಿಯಲ್ಲಿ 2 ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಆರಂಭದಲ್ಲಿ ಅವರು ಧನಭಾವದಲ್ಲಿದ್ದಾರೆ, ನಿಮ್ಮ ಹಣ ಮತ್ತು ಕುಟುಂಬಕ್ಕೆ ನೇರ ಶಕ್ತಿಯನ್ನು ನೀಡುತ್ತಿದ್ದಾರೆ. ಆದರೆ ಜನವರಿ 15ರ ಸುಮಾರಿಗೆ ಅವರ ಗೋಚಾರ 3ನೇ ಮನೆಗೆ ಆಗುತ್ತದೆ. ಮೊದಲ 12-13 ದಿನಗಳು ನೀವು ಯೋಜನೆಗಳನ್ನು ರೂಪಿಸುವಿರಿ, ಹಣವನ್ನು ಉತ್ಪಾದಿಸುವಿರಿ. ಮುಂದಿನ 15 ದಿನಗಳಲ್ಲಿ ನೀವು ಆಕ್ಷನ್ ತೆಗೆದುಕೊಳ್ಳುವಿರಿ, ಆ ಹಣವನ್ನು ಹೂಡಿಕೆ ಮಾಡುವಿರಿ ಮತ್ತು ಪ್ರಯತ್ನಗಳನ್ನು ಹಾಕುವಿರಿ. ಸಂಪಾದನೆಯಿಂದ ಕರ್ಮದ ಕಡೆಗಿನ ಈ ಬದಲಾವಣೆ ಬಹಳ ಮುಖ್ಯವಾಗಿದೆ. ಜೊತೆಗೆ ಕುಂಭರಾಶಿಯಲ್ಲಿರುವ ರಾಹು ನಿಮ್ಮ 4ನೇ ಮನೆಯಲ್ಲಿದ್ದಾರೆ. ರಾಹು ಸಾಮಾನ್ಯವಾಗಿ ಭ್ರಮೆ, ಅಶಾಂತಿ ಮತ್ತು ಅನಿಶ್ಚಿತತೆಯನ್ನು ತರುತ್ತಾನೆ.
4ನೇ ಮನೆಯಲ್ಲಿರುವುದರಿಂದ ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಭಂಗಗೊಳಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಯೋಚಿಸದೆ ಆಸ್ತಿ ಖರೀದಿಸುವುದು ಅಥವಾ ಮನೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಪಾಯಕಾರಿಯಾಗಬಹುದು. ಮನೆ ಮತ್ತು ಆಸ್ತಿಯ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದು ಇದೊಂದು ಎಚ್ಚರಿಕೆ. ಇನ್ನೊಂದೆಡೆ ಶಿಸ್ತು ಮತ್ತು ರಚನೆಯ ದೇವತೆಯಾದ ಶನಿದೇವ 5ನೇ ಮನೆಯಲ್ಲಿದ್ದಾರೆ ಮತ್ತು ಅವರ ನೇರ ದೃಷ್ಟಿ ನಿಮ್ಮ ಧನಭಾವದ ಮೇಲೆ ಬೀಳುತ್ತಿದೆ. ಇದರರ್ಥ ನೀವು ಗಳಿಸುವ ಹಣದಲ್ಲಿ ಸ್ಥಿರತೆ ಇರುತ್ತದೆ. ಈ ಹಣ ಗಾಳಿಯಲ್ಲಿ ಹಾರಿ ಹೋಗುವುದಿಲ್ಲ. ಉಳಿತಾಯ ಹೆಚ್ಚಿಸಲು ಸಹಾಯ ಸಿಗುತ್ತದೆ. ಶನಿ ಇಲ್ಲಿ ವಿಷಯಕ್ಕೆ ಬಲವನ್ನು ತರುತ್ತಾರೆ. ಅತಿದೊಡ್ಡ ಬದಲಾವಣೆ ಜನವರಿ 3ನೇ ವಾರದಲ್ಲಿ ಆಗುತ್ತದೆ. ಜನವರಿ 12ರಿಂದ 17ರ ನಡುವೆ ನಿಮ್ಮ 2ನೇ ಮನೆಯ ಈ 4 ಗ್ರಹಗಳು 3ನೇ ಮನೆಗೆ ಪ್ರವೇಶಿಸುತ್ತವೆ. ಇದರರ್ಥ ತಿಂಗಳ ಮೊದಲ ಭಾಗವು ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಮತ್ತು 2ನೇ ಭಾಗವು ಸಂಪನ್ಮೂಲಗಳ ಬಳಕೆ ಮತ್ತು ಧೈರ್ಯದ ಮೇಲೆ ಇರುತ್ತದೆ. ನಿಮ್ಮ ಗಮನ ಮಾತನಾಡುವುದರಿಂದ ಮಾಡುವ ಕಡೆಗೆ ಬದಲಾಗುತ್ತದೆ. ಇದೊಂದು ಬಹಳ ದೊಡ್ಡ ಸಂಕ್ರಮಣವಾಗಿದೆ. ಬನ್ನಿ, ಮೊದಲು ಎಲ್ಲರ ತಲೆಯಲ್ಲಿರುವ ಆ ವಿಷಯದ ಬಗ್ಗೆ ಮಾತನಾಡೋಣ. ಹಣ. ವೃಶ್ಚಿಕ ರಾಶಿಯವರೇ, 2026ರ ಆರಂಭವು ಹಣದ ವಿಷಯದಲ್ಲಿ ನಿಮಗೆ ಒಂದು ಮೈಲಿಗಲ್ಲಾಗಿ ಸಾಬೀತಾಗಬಹುದು. ನಿಮ್ಮ ಧನಭಾವದಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರರ ಸಂಯೋಗವಿದೆ. ಬುಧ ಇಲ್ಲಿ 11ನೇ ಮನೆಯ ಅಧಿಪತಿ ಮತ್ತು ಅವರು ಧನಭಾವದಲ್ಲಿ ಕುಳಿತಿದ್ದಾರೆ. ಇದರ ನೇರ ಅರ್ಥವೇನೆಂದರೆ ಆದಾಯದ ಹೊಸ ಮೂಲಗಳು ಸಕ್ರಿಯವಾಗುತ್ತವೆ. ನಿಮಗೆ ಈ ಸಮಯ ಹೆಚ್ಚಿನ ನಗದು ಹರಿವಿನದ್ದಾಗಿರುತ್ತದೆ. ಹಣ ಒಳಗೆ ಬರುತ್ತಲೇ ಇರುತ್ತದೆ. ಊಹಿಸಿಕೊಳ್ಳಿ, ನಿಮ್ಮ ಬ್ಯಾಂಕ್ ಖಾತೆ ಇಡೀ ವರ್ಷ ಸ್ವಲ್ಪ ಕಡಿಮೆ ತೆರೆದಿತ್ತು ಎಂದರೆ ಈಗ ಅದು ಮುಂಗಾರಿನ ಮಳೆಯಂತೆ ತೆರೆದುಕೊಳ್ಳುತ್ತದೆ. ಆದರೆ ಸ್ನೇಹಿತರೆ, ಶುಕ್ರ ಇಲ್ಲಿ ಕುಳಿತು ನಿಮಗೆ ಐಷಾರಾಮಿ ಮತ್ತು ಆರಾಮದ ಮೇಲೆ ಖರ್ಚು ಮಾಡಿಸುತ್ತಾರೆ. ಈ ತಿಂಗಳು ನೀವು ಬಹುಶಃ ಹೊಸ ಬಟ್ಟೆಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಥವಾ ಕುಟುಂಬಕ್ಕಾಗಿ ಕೆಲವು ಒಳ್ಳೆಯ ವಸ್ತುಗಳನ್ನು ಖರೀದಿಸಬಹುದು. ಇದರಿಂದ ಒಂದು ವಿಷಯವಾಗುತ್ತದೆ: ಉಳಿತಾಯ ಕಷ್ಟವಾಗುತ್ತದೆ. ಹಣ ಕೈಗೆ ಬರುತ್ತದೆ, ಆದರೆ ನಿಲ್ಲುವುದಿಲ್ಲ. ಇದು ಶೂನ್ಯ ಉಳಿತಾಯದ ಸಮಯವಾಗಬಹುದು, ಆದರೆ ಶೂನ್ಯ ಆದಾಯದ ಸಮಯವಲ್ಲ. ಶುಕ್ರ ಧನಕಾರಕ ಮತ್ತು ಅವನು ಧನಭಾವದಲ್ಲಿದ್ದಾಗ ಖರ್ಚು ಹೆಚ್ಚಿಸುವುದು ಅವನ ಸ್ವಾಭಾವಿಕ ಲಕ್ಷಣವಾಗಿದೆ. ಆದರೆ ಗಾಬರಿಯಾಗಬೇಡಿ, ಶನಿಯ 10ನೇ ದೃಷ್ಟಿ ಧನಭಾವದ ಮೇಲಿದೆ. ಇದೊಂದು ಬಹಳ ಮುಖ್ಯವಾದ ಅಂಶ. ಶುಕ್ರ ಖರ್ಚು ಮಾಡಿಸಿದರೂ ಸಹ ಹೂಡಿಕೆ ಮತ್ತು ಉಳಿತಾಯ ಕೂಡ ಮುಖ್ಯ ಎಂಬುದನ್ನು ಶನಿ ನಿಮಗೆ ಮನವರಿಕೆ ಮಾಡಿಸುತ್ತಾರೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಒಂದು ಅಡಿಪಾಯವನ್ನು ನೀಡುತ್ತದೆ. ಅದು ಕೆಳಗೆ ಬೀಳಲು ಬಿಡುವುದಿಲ್ಲ. ಹಾಗಾಗಿ ಎಷ್ಟೇ ಖರ್ಚಾದರೂ ಒಂದಿಷ್ಟು ಹಣ ನಿಮಗಾಗಿ ಸುರಕ್ಷಿತವಾಗಿ ಉಳಿಯುತ್ತದೆ. ಮತ್ತು ಕೇಳಿ, ಜನವರಿ 14ನೇ ತಾರೀಖು 3ನೇ ಮನೆಗೆ ಹೋದ ತಕ್ಷಣ 8ನೇ ಮನೆಯಲ್ಲಿ ಕುಳಿತ ಗುರುವಿನ 5ನೇ ದೃಷ್ಟಿ ನಿಮ್ಮ ಧನಭಾವದ ಮೇಲೆ ಇನ್ನಷ್ಟು ಬಲಗೊಳ್ಳುತ್ತದೆ. ಧನವೃದ್ಧಿಗೆ ಕಾರಣಕರ್ತರಾದ ಬೃಹಸ್ಪತಿ, ಗುರು ಧನಭಾವವನ್ನು ನೋಡುತ್ತಾರೆ. ಈ ಸಮಯ ಹಠಾತ್ ಧನಲಾಭದ ಯೋಗವನ್ನು ಉಂಟುಮಾಡುತ್ತಿದೆ. ಇದು ಯಾವುದಾದರೂ ಅನಿರೀಕ್ಷಿತ ಬೋನಸ್, ಹಳೆಯ ಹೂಡಿಕೆಯ ಆದಾಯ ಅಥವಾ ವ್ಯಾಪಾರದಲ್ಲಿ ದೊಡ್ಡ ಲಾಭವಾಗಿರಬಹುದು. ಈ ಹಂತವನ್ನು ನಾವು ಜಾಕ್ ಪಾಟ್ ಹಂತ ಎಂದು ಕರೆಯಬಹುದು. ನೀವು ದೊಡ್ಡ ವ್ಯಾಪಾರ ಒಪ್ಪಂದಗಳು, ಕಮಿಷನ್ ಅಥವಾ ಆಮದು ರಫ್ತಿನಲ್ಲಿದ್ದರೆ ಈ 2ನೇ ಪಕ್ಷದಲ್ಲಿ ನಿಮಗೆ ಬಹಳ ದೊಡ್ಡ ಲಾಭವಾಗಬಹುದು. ನೀವು ಷೇರು ಮಾರುಕಟ್ಟೆಯಲ್ಲಿದ್ದರೆ ಜನವರಿ 5ರಿಂದ ಜನವರಿ 24ರವರೆಗಿನ ಸಮಯ ಲಾಭ ಗಳಿಕೆಗೆ ಅತ್ಯುತ್ತಮವಾಗಿದೆ. ಹೊಸ ಅಪಾಯಕಾರಿ ಹೂಡಿಕೆಗಳಿಗೆ ಮುನ್ನ ಯೋಚಿಸಿ, ಆದರೆ ನಿಮ್ಮ ಬಳಿ ಇರುವುದನ್ನು ನಿರ್ವಹಿಸಲು ಮತ್ತು ಲಾಭ ತೆಗೆಯಲು ಇದು ಶುಭ ಸಮಯ. ಆದರೆ ಇಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಎಚ್ಚರಿಕೆ ಇದೆ. ರಾಹು 4ನೇ ಮನೆಯಲ್ಲಿದ್ದಾರೆ. ರಾಹು ಭ್ರಮೆ, ಮೋಸ ಮತ್ತು ಆಕಸ್ಮಿಕತೆಯನ್ನು ತರುತ್ತಾನೆ. 4ನೇ ಮನೆ ಆಸ್ತಿ, ವಾಹನ ಮತ್ತು ಕೌಟುಂಬಿಕ ಸುಖದ್ದು. ಈ ಸಮಯದಲ್ಲಿ ನೀವು ಯಾವುದೇ ಆಸ್ತಿ, ಫ್ಲ್ಯಾಟ್ ಅಥವಾ ಹೊಸ ವಾಹನ ಖರೀದಿಸಲು ಯೋಚಿಸುತ್ತಿದ್ದರೆ ಬಹಳ ಜಾಗರೂಕರಾಗಿರಿ. ಕಾಗದ ಪತ್ರಗಳಲ್ಲಿ ದೋಷವಿರಬಹುದು ಅಥವಾ ಕಣ್ಣಿಗೆ ಕಾಣುತ್ತಿರುವುದು ಸತ್ಯವಾಗಿರುವುದಿಲ್ಲ. ಈ ಸಮಯ ಸಂಶೋಧನೆ ಮತ್ತು ಯೋಜನೆಯ ಸಮಯವೇ ಹೊರತು ಜಾರಿಗೊಳಿಸುವುದಲ್ಲ. ಹೊಸ ಮನೆ, ಗಾಡಿ ಅಥವಾ ಜಮೀನಿನ ಡೀಲ್ ಅನ್ನು ಮುಂದೂಡಿ. ಇದಕ್ಕೆ ಶುಭ ಸಮಯ ಮುಂದೆ ಬರಲಿದೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಕಡೆಗೆ ಬರೋಣ. ಆರಂಭದಲ್ಲಿ ಸೂರ್ಯ, ಮಂಗಳ, ಬುಧ, ಶುಕ್ರ 2ನೇ ಮನೆಯಲ್ಲಿದ್ದಾಗ ನಿಮ್ಮ ಗಮನ ಆರ್ಥಿಕ ಪ್ರಗತಿಯ ಮೇಲೆ ಇಡುತ್ತದೆ. ಆದರೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಬುನಾದಿಯನ್ನು ಹಾಕುತ್ತಿದೆ. ನಿಮ್ಮ ಕೆಲಸದಲ್ಲಿ ಹಣ ಗಳಿಸುವ ಅಂಶಗಳ ಮೇಲೆ ನೀವು ಹೆಚ್ಚು ಗಮನ ಹರಿಸುವಿರಿ. ನೀವು ಸಂಬಳ ಹೆಚ್ಚಳ ಅಥವಾ ಹೊಸ ಹಣಕಾಸಿನ ಅವಕಾಶಗಳಿಗಾಗಿ ಬಾಸ್ ಜೊತೆ ಮಾತನಾಡಲು ಬಯಸಿದರೆ ಈ ಮೊದಲ ವಾರ ಅದಕ್ಕೆ ಸರಿಯಾಗಿದೆ. ಆದರೆ ತಿಂಗಳ ಅತಿದೊಡ್ಡ ತಿರುವು ಜನವರಿ 14ನೆಯ ದಿನವಾಗಿದೆ. ಈ ದಿನ ಸೂರ್ಯದೇವ ಮಕರ ಸಂಕ್ರಾಂತಿಯ ದಿನದಂದು ಮಕರ ರಾಶಿಯನ್ನು ಪ್ರವೇಶಿಸುತ್ತಾರೆ ಮತ್ತು ನಿಮ್ಮ 3ನೇ ಮನೆಗೆ ಬರುತ್ತಾರೆ.
ಸೂರ್ಯ ನಿಮ್ಮ 10ನೇ ಮನೆಯ ಅಧಿಪತಿ. 10ನೇ ಮನೆಯ ಅಧಿಪತಿ 3ನೇ ಮನೆಗೆ ಹೋದಾಗ ಇದೊಂದು ಬಹಳ ಶುಭ ಯೋಗವಾಗಿದೆ. ಉದ್ಯೋಗಸ್ಥರಿಗೆ ಇದು ಬಡ್ತಿ ಅಥವಾ ಹೊಸ ಹುದ್ದೆಯ ಯೋಗವನ್ನು ಉಂಟುಮಾಡುತ್ತಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತದೆ. ಕಳೆದ 6 ತಿಂಗಳಿಂದ ವೃತ್ತಿ ಜೀವನದಲ್ಲಿ ಸ್ಥಗಿತತೆ ಅನುಭವಿಸುತ್ತಿದ್ದರೆ ಅದು ಈಗ ಕೊನೆಗೊಳ್ಳುತ್ತದೆ. ನಿಮಗೆ ಹೆಚ್ಚು ಗೋಚರತೆ ಸಿಗುತ್ತದೆ. ನಿಮ್ಮ ನಾಯಕತ್ವ ಕೌಶಲ್ಯಗಳು ಹೊರಹೊಮ್ಮುತ್ತವೆ. ಸೂರ್ಯನಿಗೆ ಕಠಿಣ ಪರಿಶ್ರಮ ಬೇಕು. ನೀವು ಬೆವರು ಸುರಿಸದಿದ್ದರೆ ಅವರು ನಿಮಗೆ ಖಾತರಿಪಡಿಸಿದ ಬಹುಮಾನವನ್ನು ನೀಡುವುದಿಲ್ಲ. ವ್ಯಾಪಾರಿಗಳಿಗೆ ನಿಮ್ಮ 7ನೇ ಮನೆಯ ಅಧಿಪತಿ ಶುಕ್ರ ಜನವರಿ 12ರಂದು 3ನೇ ಮನೆಗೆ ಬಂದಾಗ ನಿಮ್ಮ ವ್ಯಾಪಾರ ವಿಸ್ತರಣಾ ಹಂತಕ್ಕೆ ಹೋಗುತ್ತದೆ. 7ನೇ ಅಧಿಪತಿ 3ನೇ ಮನೆಯಲ್ಲಿರುವುದು ವ್ಯಾಪಾರೋದ್ಯಮಗಳ ಯಶಸ್ಸಿಗಾಗಿ ನಿಮ್ಮ ಪ್ರಯತ್ನ ಮತ್ತು ಸಂವಹನವನ್ನು ಬಲಪಡಿಸುತ್ತದೆ. ನೀವು ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ನೆಟ್ವರ್ಕಿಂಗ್ನಲ್ಲಿದ್ದರೆ ಈ ಸಮಯ ನಿಮಗೆ ಬಹಳ ಫಲಪ್ರದವಾಗಿರುತ್ತದೆ. ಹಿರಿಯರು ಮತ್ತು ಬಾಸ್ನ ಸಹಕಾರ ಸಿಗುತ್ತದೆ. ಸರ್ಕಾರಿ ಉದ್ಯೋಗ ಮತ್ತು ರಾಜಕೀಯದಲ್ಲಿರುವವರಿಗೆ ಸೂರ್ಯ ಮತ್ತು ಬುಧರ ಸಂಯೋಗ 3ನೇ ಮನೆಯಲ್ಲಿ ಮತ್ತು ಕೇತು 10ನೇ ಮನೆಯಲ್ಲಿರುವುದು ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ. ಸೂರ್ಯ ಸರ್ಕಾರ, ಬುಧ ಸಂವಹನ. 10ನೇ ಮನೆಯಲ್ಲಿ ಕೇತು ಇರುವುದು ಕೇತು ಕುಲಸ್ಯ ಉನ್ನತಿ ನೀಡುತ್ತದೆ, ಅಂದರೆ ವೃತ್ತಿಯಲ್ಲಿ ಏಳಿಗೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರು ಯಶಸ್ವಿಯಾಗುತ್ತಾರೆ. ರಾಜಕೀಯ ವ್ಯಕ್ತಿಗಳಿಗೆ ದೊಡ್ಡ ಅಧಿಕಾರಿಗಳೊಂದಿಗೆ ಸಭೆಗಳು ನಡೆಯಲಿವೆ. ನೀವು ಕೆಲಸ ಹುಡುಕುತ್ತಿದ್ದರೆ ಜನವರಿ 14ನ ನಂತರ ನಿಮ್ಮ ಹುಡುಕಾಟ ವೇಗ ಪಡೆಯುತ್ತದೆ. ನೆಟ್ವರ್ಕಿಂಗ್ ಮತ್ತು ಸಂವಹನದ ಮೇಲೆ ಗಮನಹರಿಸಿ. ಈಗ ನಮ್ಮ ಜೀವನಕ್ಕೆ ಬಣ್ಣ ಮತ್ತು ಆಳವನ್ನು ನೀಡುವ ವಿಷಯಗಳ ಬಗ್ಗೆ ಮಾತನಾಡೋಣ. ನಮ್ಮ ಸಂಬಂಧಗಳು. ಆರಂಭದಲ್ಲಿ ಜನವರಿ 1ರಿಂದ 12ರವರೆಗೆ ಮಂಗಳ ನಿಮ್ಮ 2ನೇ ಮನೆಯಲ್ಲಿದ್ದಾರೆ. ಮಂಗಳ ಅಗ್ನಿತತ್ವದ ಗ್ರಹ ಮತ್ತು 2ನೇ ಮನೆ ಮಾತಿನದ್ದು. ಇದರರ್ಥ ನಿಮ್ಮ ಮಾತಿನಲ್ಲಿ ಕಹಿ ಬರಬಹುದು. ನೀವು ಸತ್ಯವನ್ನೇ ಹೇಳುವಿರಿ, ಆದರೆ ನೀವು ಹೇಳುವ ರೀತಿ ಮತ್ತು ಧಾಟಿ ಜನರಿಗೆ ಚುಚ್ಚುತ್ತದೆ. ಇದರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗಬಹುದು. ಸಂಬಂಧಿಕರಿಗೆ ನಿಮ್ಮ ಮಾತುಗಳಿಂದ ನೋವಾಗಬಹುದು. ಕೆಲವೊಮ್ಮೆ ನಾವು ಎಷ್ಟು ಸತ್ಯವಂತರಾಗುತ್ತೇವೆಂದರೆ ಆ ಸತ್ಯ ಸತ್ಯವಾಗಿರದೆ ಕೋಪದಂತೆ ಕಾಣುತ್ತದೆ. ಇಲ್ಲಿ ಅದೇ ಆಗುತ್ತಿದೆ. ಈ ಹಂತದಲ್ಲಿ ನಿಮ್ಮ ಮಾತಿನಲ್ಲಿ ಮಾಧುರ್ಯ ಬೆರೆಸುವುದನ್ನು ಕಲಿಯಿರಿ. ಮಾತನಾಡುವ ಮೊದಲು ಯೋಚಿಸಿ, ಇಲ್ಲವೇ ಮೌನವಾಗಿರಿ ಅಥವಾ ಪ್ರೀತಿಯಿಂದ ಮಾತನಾಡಿ. ಆದರೆ ಈ ಪರಿಸ್ಥಿತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಜನವರಿ 12ರಂದು ಪ್ರೀತಿ ಮತ್ತು ಸಂಬಂಧಗಳ ಕಾರಕನಾದ ಶುಕ್ರ 2ನೇ ಮನೆಯಿಂದ ಹೊರಬಂದು 3ನೇ ಮನೆಗೆ ಪ್ರವೇಶಿಸುತ್ತಾನೆ. ಶುಕ್ರ 3ನೇ ಮನೆಗೆ ಬಂದ ತಕ್ಷಣ ನಿಮ್ಮ ಮಾತಿನಲ್ಲಿ ಮಾಧುರ್ಯ ಬರುತ್ತದೆ. ಸಂಬಂಧಗಳಲ್ಲಿ ಆ ಹಳೆಯ ಪ್ರಣಯ ಮತ್ತು ಸ್ನೇಹ ಮರಳಿ ಬರುತ್ತದೆ. ಪತಿ ಪತ್ನಿಯರ ನಡುವೆ ಯಾವುದಾದರೂ ಸಣ್ಣ ಪುಟ್ಟ ಮನಸ್ತಾಪವಿದ್ದರೆ ಅದು ಈಗ ದೂರವಾಗುತ್ತದೆ. ಶುಕ್ರ 3ನೇ ಮನೆಯಲ್ಲಿರುವುದು ಸಣ್ಣ ಪ್ರಯಾಣಗಳು ಮತ್ತು ಆಹ್ಲಾದಕರ ಸಂಭಾಷಣೆಯನ್ನು ಹೆಚ್ಚಿಸುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಆನಂದದಾಯಕ ಸ್ಥಳಕ್ಕೆ ಹೋಗಬಹುದು. ಸಂಬಂಧದಾಲ ಬರುತ್ತದೆ. ನೀವು ಒಂಟಿಯಾಗಿದ್ದರೆ ಈ ಅವಧಿ ನಿಮಗೆ ಸಂಬಂಧಗಳನ್ನು ಬೆಳೆಸುವುದಾಗಿದೆ, ಆದರೆ ನೇರವಾಗಿ ಪ್ರೇಮ ಸಂಬಂಧಕ್ಕಲ್ಲ. ಶುಕ್ರ 3ನೇ ಮನೆಯಲ್ಲಿಡುವುದು ನಿಮ್ಮ ಸಾಮಾಜಿಕ ವಲಯದಲ್ಲಿ ಜನರೊಂದಿಗೆ ಬೆರೆಯುವುದನ್ನು ಹೆಚ್ಚಿಸುತ್ತದೆ. ನೀವು ಅಂತಹ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಅವರೊಂದಿಗೆ ನಿಮ್ಮ ಸಂಭಾಷಣೆ ತುಂಬಾ ಚೆನ್ನಾಗಿರುತ್ತದೆ. ಅದು ನಂತರ ಸಂಬಂಧವಾಗಿ ಬದಲಾಗಬಹುದು. ವೈವಾಹಿಕ ಜೀವನದಲ್ಲಿ ಮೊದಲ 12 ದಿನಗಳಲ್ಲಿ ಸಣ್ಣ ಪುಟ್ಟ ಒತ್ತಡವಿರಬಹುದು. ಆದರೆ ಶುಕ್ರ 3ನೇ ಮನೆಗೆ ಬಂದ ನಂತರ ನಿಮ್ಮ ವೈವಾಹಿಕ ಜೀವನ ಮತ್ತು ವ್ಯಾಪಾರ ಪಾಲುದಾರಿಕೆ ಎರಡೂ ಸ್ಥಿರ ಮತ್ತು ಸಹಕಾರಿಯಾಗಿರುತ್ತವೆ. ಯಾವುದೇ ಪಯಣ ಯಶಸ್ವಿಯಾಗುವುದು ನಾವು ಆರೋಗ್ಯವಾಗಿದ್ದಾಗ ಮಾತ್ರ. ನಿಮ್ಮ ರಾಶಿ ಅಧಿಪತಿ ಮಂಗಳದೇವ ಬಹಳ ಶಕ್ತಿಶಾಲಿ ಸ್ಥಿತಿಯಲ್ಲಿದ್ದಾರೆ. ಆರಂಭದಲ್ಲಿ 2ನೇ ಮನೆಯಲ್ಲಿ ಮತ್ತು ನಂತರ 3ನೇ ಮನೆಗೆ ಹೋಗಿ ಅವರು ಉಚ್ಚರಾಗುತ್ತಾರೆ. ಇದರರ್ಥ ನಿಮ್ಮ ದೈಹಿಕ ಶಕ್ತಿ ಮತ್ತು ಪ್ರಾಣಶಕ್ತಿ ಬಹಳ ಹೆಚ್ಚಿರುತ್ತದೆ. ನೀವು ಒಳಗಿನಿಂದ ತುಂಬಾ ಶಕ್ತಿಯುತ ಮತ್ತು ಆತ್ಮವಿಶ್ವಾಸದಿಂದ ಇರುವಿರಿ. ಹಳೆಯ ಕಾಯಿಲೆಗಳ ವಿರುದ್ಧ ಹೋರಾಡುವ ನಿಮ್ಮ ಶಕ್ತಿ ಹೆಚ್ಚುತ್ತದೆ. ನಿಮಗಾಗಿ ಆರೋಗ್ಯವು ದೊಡ್ಡ ಚಿಂತೆಯ ವಿಷಯವಲ್ಲ. ಲಗ್ನಾಧಿಪತಿ ಬಲಶಾಲಿಯಾಗಿದ್ದಾಗ ಅವನು ನಿಮಗೆ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತಾನೆ. ದೈಹಿಕ ಆರೋಗ್ಯವೇನೋ ಸರಿಯಾಗಿದೆ, ಆದರೆ ಮಾನಸಿಕ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತದೆ. 4ನೇ ಮನೆಯಲ್ಲಿ ರಾಹು ಕುಳಿತಿದ್ದಾರೆ. ರಾಹು ಸಾಮಾನ್ಯವಾಗಿ ಭ್ರಮೆ, ಅನಿಶ್ಚಿತತೆ ಮತ್ತು ಆತಂಕವನ್ನು ತರುತ್ತಾನೆ. ಇದು ನಿಮಗೆ ಉಪಪ್ರಜ್ಞೆಯ ಭಯವನ್ನು ನೀಡಬಹುದು. ಯಾವುದೇ ಕಾರಣವಿಲ್ಲದೆ ನಿಮಗೆ ಗಾಬರಿ ಅನಿಸಬಹುದು. ಇದನ್ನು ಅಂತರ್ದ್ವಂದ್ವ ಎನ್ನುತ್ತಾರೆ. ನಿಮ್ಮ ಬಳಿ ಎಲ್ಲವೂ ಇರಬಹುದು, ಹಣ, ವೃತ್ತಿ, ಸ್ಥಿರತೆ, ಆದರೂ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ. ನಿಮಗೆ ತೃಪ್ತಿ ಸಿಗುವುದಿಲ್ಲ. ಉದಾಹರಣೆಗೆ, ನಿಮ್ಮ ಬಳಿ ಮನೆಯಿದೆ, ಹಣವಿದೆ, ಆದರೂ ಏನೋ ಕೊರತೆ ಇದೆ, ಅಥವಾ ಏನೋ ಕೆಟ್ಟದ್ದಾಗಲಿದೆ ಎಂದು ನಿಮಗೆ ಅನಿಸಬಹುದು. ಇದು ರಾಹುವಿನ ಪ್ರಭಾವ. ರಕ್ತದೊತ್ತಡ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಫುಡ್ ಪಾಯ್ಸನಿಂಗ್ ಅಪಾಯವೂ ಕಾಣುತ್ತಿದೆ, ಏಕೆಂದರೆ ಗುರು ಮತ್ತು ಚಂದ್ರ 8ನೇ ಮನೆಯಲ್ಲಿದ್ದಾರೆ. ಆದ್ದರಿಂದ ರಸ್ತೆ ಬದಿಯ ಆಹಾರ ತಿನ್ನುವುದನ್ನು ತಪ್ಪಿಸಿ.
ಒಂದು ವೇಳೆ ಯಾವುದೇ ಶಸ್ತ್ರಚಿಕಿತ್ಸೆ ಯೋಜಿತವಾಗಿದ್ದರೆ ಜನವರಿ 16ರಿಂದ ಜನವರಿ 24ನೆಯವರೆಗಿನ ಸಮಯ ಯಶಸ್ವಿ ಚೇತರಿಕೆಗೆ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಶನಿದೇವ 5ನೇ ಮನೆಯಲ್ಲಿದ್ದಾರೆ. ಶನಿಯ ಕೆಲಸ ಶಿಸ್ತು, ರಚನೆ ಮತ್ತು ನಿಧಾನ, ಆದರೆ ಸ್ಥಿರ ಪ್ರಗತಿ. ನೀವು ಓದಿನಲ್ಲಿ ಹೆಚ್ಚುವರಿ ಪ್ರಯತ್ನ ಹಾಕಬೇಕಾಗುತ್ತದೆ. ಫಲಿತಾಂಶಗಳು ತಕ್ಷಣ ಸಿಗುವುದಿಲ್ಲ, ಬದಲಿಗೆ ನಿಧಾನವಾಗಿ ಸಿಗುತ್ತವೆ. ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್ ಅಥವಾ ಸಂಶೋಧನೆಯಲ್ಲಿರುವವರಿಗೆ ಈ ಸಮಯ ಬಹಳ ಪ್ರಯೋಜನಕಾರಿ. ಶನಿ ಇಲ್ಲಿ ವಿಷಯಗಳಲ್ಲಿ ಆಳವನ್ನು ತರುತ್ತಾರೆ. ನಿಮ್ಮ ಬುದ್ಧಿ ಚುರುಕಾಗುತ್ತದೆ, ಆದರೆ ಅದನ್ನು ವಿಕಸಿಸಲು ಸಮಯ ತೆಗೆದುಕೊಡುತ್ತದೆ. ಮಕ್ಕಳಿಗಾಗಿ ಪರಿಸ್ಥಿತಿ ಸ್ವಲ್ಪ ಮಿಶ್ರವಾಗಿದೆ. ಅವರ ಪ್ರಗತಿ ಚೆನ್ನಾಗಿರುತ್ತದೆ, ಆದರೆ ಬಹಳ ವೇಗವಾಗಿ ಅಲ್ಲ. ಆದರೆ 8ನೇ ಮನೆಯಲ್ಲಿ ಗುರು ಮತ್ತು ಚಂದ್ರ ಇರುವುದು ಮತ್ತು 5ನೇ ಮನೆಯ ಮೇಲೆ ರಾಹುವಿನ ದೃಷ್ಟಿ ಸಂತಾನಕ್ಕೆ ಆರೋಗ್ಯ ಸಂಬಂಧಿತ ಚಿಂತೆಗಳನ್ನು ತರಬಹುದು, ವಿಶೇಷವಾಗಿ ಆಹಾರಕ್ಕೆ ಸಂಬಂಧಿಸಿದಂತೆ. ಮಕ್ಕಳ ಆಹಾರದ ಬಗ್ಗೆ ಗಮನ ಕೊಡಿ ಮತ್ತು ಹೊರಗಿನ ಆಹಾರವನ್ನು ಕಡಿಮೆ ತಿನ್ನಿಸಿ. ಈಗ ನಾನು ನಮ್ಮ ಮನೆಯ ಬುನಾದಿಯಾಗಿರುವ ಒಂದು ವಿಶೇಷ ವರ್ಗದವರೊಂದಿಗೆ ಮಾತನಾಡಲು ಬಯಸುತ್ತೇನೆ, ನಮ್ಮ ಗೃಹಿಣಿಯರು. ವೃಶ್ಚಿಕ ರಾಶಿಯ ಗೃಹಿಣಿಯರಿಗೆ ಜನವರಿಯ ಮೊದಲ 15 ದಿನಗಳು ಭಾವನಾತ್ಮಕ ಏರಿಳಿತಗಳು ಮತ್ತು ನಿರ್ವಹಣೆಯ ದೊಡ್ಡ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿವೆ. ಮೊದಲನೆಯದಾಗಿ, ನಿಮ್ಮ ಮನೆ ಮತ್ತು ಮನಸ್ಸಿನ ಶಾಂತಿಯ ಮನೆಯಲ್ಲಿ ರಾಹು ಕುಳಿತಿದ್ದಾರೆ. ನೀವು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ, ಎಲ್ಲರನ್ನೂ ನೋಡಿಕೊಳ್ಳುತ್ತಿದ್ದೀರಿ, ಆದರೆ ನಿಮಗೆ ಸಿಗಬೇಕಾದ ಪ್ರಶಂಸೆ ಅಥವಾ ಗೌರವ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಶಾಂತಿ ಇರುತ್ತದೆ. ಮನೆಯಲ್ಲಿ ಏನನ್ನಾದರೂ ಬದಲಾಯಿಸಬೇಕು, ಪೀಠೋಪಕರಣಗಳನ್ನು ಬದಲಾಯಿಸಬೇಕು ಅಥವಾ ನವೀಕರಣ ಮಾಡಬೇಕು ಎಂದು ನಿಮಗೆ ಅನಿಸುತ್ತದೆ. ಇದು ರಾಹುವಿನ ಭ್ರಮೆಯಾಗಿದೆ. ಅದು ನಿಮಗೆ ಅಂತರ್ದ್ವಂದ್ವವನ್ನು ನೀಡುತ್ತಿದೆ. ಈ ಸಮಯದಲ್ಲಿ ಮನೆಯ ವಾತಾವರಣದ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಈ ಹಂತವು ತಾತ್ಕಾಲಿಕವಾಗಿದೆ. 2ನೇ ವಿಷಯ, ಮಂಗಳ ನಿಮ್ಮ 2ನೇ ಮನೆಯಲ್ಲಿದ್ದಾರೆ. ಮಂಗಳ ಎಂದರೆ ಶಕ್ತಿ, ಆದರೆ ಕೋಪ ಕೂಡ ಹೌದು. ಮನೆಯ ಸದಸ್ಯರೊಂದಿಗೆ ಮಾತಾನಾಡುವಾಗ ನಿಮ್ಮ ಮಾತು ಹಠಾತ್ತನೆ ಕಹಿಯಾಗಬಹುದು. ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಗಬಹುದು. ಜನವರಿ 1ರಿಂದ 13ರ ನಡುವೆ ಗಂಡನ ಮನೆಯವರ ಕಡೆಯಿಂದ ಅತ್ತೆ ಮಾವ ಏನಾದರೂ ಮಾತಿನ ಚಕಮಕಿ ನಡೆದರೆ ಶಾಂತವಾಗಿರಲು ಪ್ರಯತ್ನಿಸಿ. ನಿಮ್ಮ ಒಂದು ತಪ್ಪು ಮಾತು ವಾತಾವರಣವನ್ನ ಹಾಳು ಮಾಡಬಹುದು. ಆದರೆ ಜನವರಿ 14ನೆಯ ನಂತರ ಸೂರ್ಯ 3ನೇ ಮನೆಗೆ ಬಂದಾಗ ನಿಮ್ಮ ನಾಯಕತ್ವ ಸಾಮರ್ಥ್ಯ ಮನೆಯಲ್ಲಿ ಕಾಣುತ್ತದೆ ಮತ್ತು ಎಲ್ಲರೂ ನಿಮ್ಮ ಮಾತು ಕೇಳುತ್ತಾರೆ. ಶುಕ್ರ ಕೂಡ 2ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಮನೆಗೆ ಹೊಸ ಐಷಾರಾಮಿ ವಸ್ತುಗಳು, ಕರ್ಟನ್ಗಳು ಅಥವಾ ಅಡುಗೆ ಮನೆಯ ಹೊಸ ಸಾಮಾನುಗಳನ್ನು ಖರೀದಿಸಬೇಕೆಂದು ನಿಮ್ಮ ಮನಸ್ಸು ಬಯಸುತ್ತದೆ. ನೀವು ನಿಮ್ಮ ಮೇಲೆ ಮತ್ತು ಮನೆಯ ಅಂದದ ಮೇಲೆ ಖರ್ಚು ಮಾಡುವಿರಿ. ಮನೆಯ ಬಜೆಟ್ ಸ್ವಲ್ಪ ಏರುಪೇರಾಗಬಹುದು, ಆದರೆ ಇದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವೂ ನಿರ್ಮಾಣವಾಗುತ್ತದೆ. ಅಡುಗೆ ಮನೆಯಲ್ಲಿ ಜಾಗರೂಕತೆ ವಹಿಸಬೇಕು. ಬೆಂಕಿ ಮತ್ತು ಚಾಕುವಿನಿಂದ ಸಣ್ಣಪುಟ್ಟ ಗಾಯಗಳಾಗುವ ಅಪಾಯವಿರಬಹುದು. ಜೊತೆಗೆ ಹಡಸಿದ ಆಹಾರ ತಿನ್ನುವುದನ್ನು ತಪ್ಪಿಸಿ. ನಿಮಗಾಗಿ ಅತ್ಯಂತ ಸರಳ ಪರಿಹಾರವೆಂದರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೆಯ ಧ್ಯಾನ ಮಾಡಿ ಮತ್ತು ಗೋಮಾತೆಗಾಗಿ ಮೊದಲ ರೊಟ್ಟಿಯನ್ನು ತೆಗೆದಿಡಿ. ಈಗ ನಮ್ಮ ಜೀವನವನ್ನು ಪೂರ್ಣಗೊಳಿಸುವ ಕ್ಷೇತ್ರಗಳು: ಮನೆ, ಪಯಣ ಮತ್ತು ಅದೃಷ್ಟ. ನಾವು ಹಣಕಾಸಿನ ವಿಚಾರದಲ್ಲೂ ಚರ್ಚಿಸಿದ್ದೆವು ಮತ್ತು ಇಲ್ಲಿ ಮತ್ತೊಮ್ಮೆ ಒತ್ತಿ ಹೇಳುತ್ತೇನೆ, ರಾಹು 4ನೇ ಮನೆಯಲ್ಲಿ ಮತ್ತು ಮಂಗಳ 2ನೇ ಅಥವಾ 3ನೇ ಮನೆಯಲ್ಲಿರುವುದು ಇವೆಲ್ಲವೂ ನಿಮ್ಮ ಬಳಿ ಆಸ್ತಿ ಖರೀದಿಸುವ ಶಕ್ತಿ ಇರುತ್ತದೆ ಎಂಬುದನ್ನು ತೋರಿಸುತ್ತದೆ. ಆದರೆ ಇದು ಸರಿಯಾದ ಸಮಯವಲ್ಲ. ಜನವರಿ 1ರಿಂದ ಜನವರಿ 15ರ ನಡುವೆ ಆಸ್ತಿ, ಜಮೀನು ಅಥವಾ ವಾಹನ ಖರೀದಿಸಬೇಡಿ. ಇಷ್ಟು ದೊಡ್ಡ ನಿರ್ಧಾರಕ್ಕಾಗಿ ಇನ್ನೂ ಸ್ವಲ್ಪ ಕಾಯಿರಿ. ಹಳೆಯ ಮನೆಯನ್ನು ನವೀಕರಿಸಬೇಕಾದರೆ ಅದರ ಯೋಜನೆಯನ್ನು ಈ ಸಮಯದಲ್ಲಿ ಮಾಡಬಹುದು, ಆದರೆ ನಿರ್ಮಾಣ ಅಥವಾ ನವೀಕರಣವನ್ನು ನಂತರ ಪ್ರಾರಂಭಿಸಿ. ಪ್ರಯಾಣಕ್ಕೆ ಸಾಕಷ್ಟು ಮಿಶ್ರ ಸೂಚನೆಗಳಿವೆ. ಜನವರಿ 12ರ ನಂತರ ಗ್ರಹಗಳು 3ನೇ ಮನೆಯಲ್ಲಿರುವಾಗ ಸಣ್ಣ ಪ್ರಯಾಣಗಳು ಮತ್ತು ಹೊರಗೆ ಹೋಗುವುದು ಹೆಚ್ಚಾಗಿರುತ್ತದೆ. ಇದು ಕುಟುಂಬದೊಂದಿಗೆ ಆಗಿರಬಹುದು ಅಥವಾ ಸಂಗಾತಿಯೊಂದಿಗೆ. ಆರಂಭದ 15 ದಿನಗಳಲ್ಲಿ ನೀವು ಪ್ರಯಾಣ ಮಾಡಬಹುದು, ಆದರೆ ದೊಡ್ಡ ವಿದೇಶಿ ನೆಲೆಸುವಿಕೆಯ ಯೋಗಗಳು ಡಿಸೆಂಬರ್ 2026ರವರೆಗೆ ಸಂಪೂರ್ಣವಾಗಿ ಪಕ್ವವಾಗುವುದಿಲ್ಲ. ವೀಸಾ ಸಂಬಂಧಿತ ಕೆಲಸದಲ್ಲಿ ಯಶಸ್ಸು ಸಿಗಬಹುದು. ಜನವರಿ 12ರ ನಂತರ ಗ್ರಹಗಳು 3ನೇ ಮನೆಗೆ ಬಂದಾಗ ಅವು ನಿಮ್ಮ 9ನೇ ಮನೆಯನ್ನು ನೋಡುತ್ತವೆ. 3ನೇ ಮನೆಯಿಂದ 9ನೇ ಮನೆಯ ಸಂಬಂಧವು ಭಾಗ್ಯೋದಯವನ್ನು ತೋರಿಸುತ್ತದೆ. ನಿಮ್ಮ ಅದೃಷ್ಟದ ಅಂಶ ಉತ್ತಮವಾಗಿರುತ್ತದೆ, ವಿಶೇಷವಾಗಿ ವೃತ್ತಿ ಜೀವನದ ವಿಷಯದಲ್ಲಿ. ಹಾಗಾದರೆ ವೃಶ್ಚಿಕ ರಾಶಿಯವರೇ, ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶವೇನೆಂದರೆ, ನಿಮ್ಮ 2026ರ ಜನವರಿಯ ಮೊದಲ 15 ದಿನಗಳು ಒಂದು ಅಗ್ನಿ ಪರೀಕ್ಷೆ ಇದ್ದಂತೆ. ಅಲ್ಲಿ ಲೋಹಗಳನ್ನು ಶುದ್ಧೀಕರಿಸಲಾಗುತ್ತದೆ. ಇಲ್ಲಿ ನಿಮ್ಮ ಆಸ್ತಿ, ವೃತ್ತಿ ಮತ್ತು ಸಂಬಂಧಗಳಲ್ಲಿ ಬದಲಾವಣೆ ಬರುತ್ತಿದೆ. ಈಗ ನೀವು ಕೆಲವು ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ.
ಇವು ಬಹಳ ಮುಖ್ಯವಾಗಿವೆ. ಜನವರಿ 1ರಿಂದ ಜನವರಿ 12ರ ಸಮಯ ನಿಯಂತ್ರಣದ್ದು. ಈ ಸಮಯದಲ್ಲಿ ನಿಮ್ಮ ಮಾತು ಮತ್ತು ಖರ್ಚುಗಳ ಮೇಲೆ ಹಿಡಿತವಿರಲಿ. ಜನವರಿ 12 ಮುಖ್ಯವಾಗಿದೆ ಏಕೆಂದರೆ ಈ ದಿನ ಶುಕ್ರನ ಗೋಚಾರ ಸಂಬಂಧಗಳಲ್ಲಿ ಸುಧಾರಣೆ ತರುತ್ತದೆ. ಜನವರಿ 14 ಅಂದರೆ ಮಕರ ಸಂಕ್ರಾಂತಿ ಅತಿ ದೊಡ್ಡ ದಿನ. ಅಂದು ಸೂರ್ಯ 3ನೇ ಮನೆಗೆ ಬಂದು ವೃತ್ತಿ ಜೀವನದಲ್ಲಿ ಸ್ಥಿರತೆ ನೀಡುತ್ತಾರೆ. ಜನವರಿ 15ರಿಂದ ನಿಮ್ಮ ಆಕ್ಷನ್ ಫೇಸ್ ಪ್ರಾರಂಭವಾಗುತ್ತದೆ. ಅಲ್ಲಿ ನೀವು ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಮತ್ತು ಆರೋಗ್ಯದ ವಿಷಯಕ್ಕೆ ಬಂದರೆ ಜನವರಿ 16ರಿಂದ 24ರ ಸಮಯ ಶಸ್ತ್ರಚಿಕಿತ್ಸೆ ಅಥವಾ ಚೇತರಿಕೆಗೆ ಉತ್ತಮ ಸಮಯ. ಮತ್ತು ಅತಿದೊಡ್ಡ ಎಚ್ಚರಿಕೆ ಎಂದರೆ ಈ 15 ದಿನಗಳಲ್ಲಿ ಪ್ರಾಪರ್ಟಿ ಡೀಲಿಂಗ್ ಮತ್ತು ಕಾನೂನು ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ತಪ್ಪಿಸಿ. ರಾಹುವಿನ ಪ್ರಭಾವ ನಿಮ್ಮಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಬಹುದು. ಜ್ಯೋತಿಷ್ಯ ನಮಗೆ ಜ್ಞಾನ ನೀಡುತ್ತದೆ, ಆದರೆ ಪರಿಹಾರಗಳು ನಮಗೆ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡುತ್ತವೆ. ಇಲ್ಲಿ ಕೆಲವು ಸರಳ ಆದರೆ ಶಕ್ತಿಯುತ ಪರಿಹಾರಗಳಿವೆ. ಇವುಗಳನ್ನು ನೀವು ಈ ಸಮಯದಲ್ಲಿ ಮಾಡಬಹುದು. ಮೊದಲನೆಯದಾಗಿ, ಧೈರ್ಯ ಮತ್ತು ಕೋಪ ನಿಯಂತ್ರಣಕ್ಕಾಗಿ ಮಂಗಳ ನಿಮ್ಮ ರಾಶಿ ಅಧಿಪತಿಯಾಗಿರುವುದರಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸಾ ಪಠಿಸಿ. ಹನುಮಂತನು ಮಂಗಳನನ್ನು ನಿಯಂತ್ರಿಸುತ್ತಾನೆ ಮತ್ತು ಬಲಶಾಲಿಯನ್ನಾಗಿ ಮಾಡುತ್ತಾನೆ. ಇದು ನಿಮ್ಮ ಕೋಪವನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಮಾನಸಿಕ ಶಾಂತಿಗಾಗಿ ರಾಹುವಿನ 4ನೇ ಮನೆಯ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ಭಗವಾನ್ ಶಿವನ ಆರಾಧನೆ ಮಾಡಿ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಸಾಧ್ಯವಾದರೆ ಈ 15 ದಿನಗಳಲ್ಲಿ ಒಮ್ಮೆ ರುದ್ರಾಭಿಷೇಕವನ್ನು ತಪ್ಪದೇ ಮಾಡಿಸಿ. ಮೂರನೆಯದಾಗಿ, ವೃತ್ತಿ ಮತ್ತು ಹಣಕ್ಕಾಗಿ ಜನವರಿ 14ರಿಂದ ಪ್ರಾರಂಭಿಸಿ ಪ್ರತಿದಿನ ಸೂರ್ಯದೇವರಿಗೆ ಅರ್ಘ್ಯ ನೀಡಿ. ಅರ್ಘ್ಯದಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಕೆಂಪು ಹೂವನ್ನು ಸೇರಿಸಿ. ಸೂರ್ಯನನ್ನು ಬಲಪಡಿಸುವುದರಿಂದ ವೃತ್ತಿಯಲ್ಲಿ ಬಡ್ತಿ, ಸರ್ಕಾರಿ ಸಹಾಯ ಮತ್ತು ಧನ ಲಾಭದ ಯೋಗಗಳು ಬಲಗೊಳ್ಳುತ್ತವೆ. ಮತ್ತು ಅಂತಿಮವಾಗಿ, ಕೌಟುಂಬಿಕ ಸುಖಕ್ಕಾಗಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಅವರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಮತ್ತು ಅವರಿಂದ ಆಶೀರ್ವಾದ ಪಡೆದೆ ಮನೆಯಿಂದ ಹೊರಡಿ. ಅವರ ಪಾದ ಸ್ಪರ್ಶಿಸಿ ನಮಸ್ಕರಿಸಿ. ಆದ್ದರಿಂದ ಸ್ನೇಹಿತರೆ, 2026ರ ಜನವರಿಯ ಈ ಮೊದಲ ಪಕ್ಷವು ಪದಾನುಪಾತದಲ್ಲಿ 15 ದಿನಗಳು ನಿಮಗಾಗಿ ಒಂದು ನಂಬಲಾಗದ ಅವಕಾಶವನ್ನು ತಂದಿದೆ. ನಿಮ್ಮ ಧನ ಭಾವದಲ್ಲಿ ರೂಪುಗೊಳ್ಳುತ್ತಿರುವ ಮಹಾಲಕ್ಷ್ಮಿ ಯೋಗವು ನಿಮಗೆ ಆರ್ಥಿಕ ಅಭಿವೃದ್ಧಿಯನ್ನು ನೀಡಬಹುದು. ಮತ್ತು ಸೂರ್ಯನ ಗೋಚಾರವು ನಿಮ್ಮ ವೃತ್ತಿ ಜೀವನವನ್ನು ಒಂದು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು. ಹೌದು, ಸ್ವಲ್ಪ ಜಾಗರೂಕತೆ ಅವಶ್ಯಕ, ನಿಮ್ಮ ಮಾತು, ನಿಮ್ಮ ಖರ್ಚುಗಳು ಮತ್ತು ವಿಶೇಷವಾಗಿ ಆಸ್ತಿಯ ವಿಷಯಗಳಲ್ಲಿ. ಆದರೆ ನೆನಪಿಡಿ, ಪ್ರತಿ ಸವಾಲು ನಮ್ಮನ್ನು ಉತ್ತಮಗೊಳಿಸುವ ಒಂದು ಅವಕಾಶವಾಗಿರುತ್ತದೆ. ಯಾವುದೇ ಪರಿಸ್ಥಿತಿಯನ್ನು ನಿಮಗೆ ಅನುಕೂಲಕರವಾಗಿಸುವ ಆ ಶಕ್ತಿ, ಆ ಇಚ್ಛಾಶಕ್ತಿ ನಿಮ್ಮಲ್ಲಿದೆ. ನಿಮಗೆ ಇದು ಜ್ಞಾನದಾಯಕವಾಗಿ ಕಂಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದರಿಂದ ಅವರು ಕೂಡ ಈ ಸಮಯದ ಲಾಭ ಪಡೆಯಬಹುದು. ಕಮೆಂಟ್ ಸೆಕ್ಷನ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆದು ನಿಮ್ಮ ಇರುವಿಕೆಯನ್ನು ದಾಖಲಿಸಿ. ಮತ್ತು ಇದೇ ರೀತಿಯ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮೆಲ್ಲರ ಮುಂಬರುವ ಸಮಯ ಐಶ್ವರ್ಯ, ಆರೋಗ್ಯ ಮತ್ತು ಶಾಂತಿಯಿಂದ ಕೂಡಿರಲಿ. ಇದೇ ನನ್ನ ಶುಭ ಹಾರೈಕೆಗಳು. ಹರ ಹರ ಮಹಾದೇವ.